ಸಚಿವರ ಪ್ರತ್ಯೇಕ ಸಭೆ ಬಹಳ ಕುತೂಹಲ ಕೆರಳಿಸ್ತಾ ಇರತಕ್ಕಂಥ ವಿಚಾರ ಇದು. ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ವಿವಾದ ಒಂದು ಕಡೆ ಆಗ್ತಾ ಇದೆ, ಒಂದು ಕಡೆ ಇಡಿ ಕೂಡ ಎಂಟ್ರಿ ಆಗಿದೆ. ಲೋಕಾಯುಕ್ತ ಆಲ್ರೆಡಿ ಯಾವ ನಿವೇಶನದ ಜಾಗ ಇತ್ತು ಅಂತ ಹೇಳ್ತಾರೋ ಅದನ್ನು ಆಲ್ರೆಡಿ ಅವರು ಮೆಜರ್ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ಮಹಜರು ಕೂಡ ಮಾಡ್ತಾ ಇದ್ದಾರೆ, ಮೆಜರ್ ಕೂಡ ಮಾಡ್ತಾ ಇದ್ದಾರೆ. ಇದರ ಮಧ್ಯೆನೇ ಮುಖ್ಯಮಂತ್ರಿಗಳ ಆಪ್ತವಲಯ ಅಂತ ಕರೆಸಿಕೊಂಡಿರುವ ಸಚಿವರುಗಳಲ್ಲಿ ಒಬ್ಬರಾದ ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿಯೇ ಸಭೆ ನಡೆದಿದೆ ಅಂತ. ಯಾರ್ಯಾರಿದ್ರು ಇದರಲ್ಲಿ? ಸತೀಶ್ ಜಾರಕಿಹೊಳಿ ಅವರು ಇದ್ದರು ಈ ಸಭೆಯಲ್ಲಿ, ಪರಮೇಶ್ವರ್ ಅವರು ಇದ್ದರು ಅಂತ. ಅಂದರೆ ಮೂವರು ಪ್ರಮುಖ ಸಚಿವರುಗಳು ಇಲ್ಲಿ ಸಭೆಯನ್ನು ಮಾಡಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ದಲಿತ ಸಚಿವರ ಮೀಟಿಂಗ್ ಇದು. ಒಂದು ಕಡೆ ಇಲ್ಲಿ ಪರಮೇಶ್ವರ್ ಅವ್ರ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮಾತನಾಡ್ಕೊಂಡು ಬರ್ತಾರೆ, ಜಾರಕಿಹೊಳಿ ಅವ್ರನ್ನೂ ಕೂಡ ಕಂಡಿದ್ರು, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದಿದ್ದರು. ಇದರ ಮಧ್ಯೆ ಈಗ ಇದೇ ಮಹದೇವಪ್ಪನವರು, ಇದೇ ಸತೀಶ್ ಜಾರಕಿಹೊಳಿ ಅವರು, ಇದೇ ಪರಮೇಶ್ವರ್ ಅವರು ಮೂವರು ಸೇರಿ ಸಭೆಯನ್ನು ಮಾಡಿದ್ದಾರೆ. ಇದಲ್ಲದೆ ಇಲ್ಲಿಂದ ಬೇರೆ ಕಡೆಗೂ ಕೂಡ ಇವರು ಇದೀಗ ಹೊರಟಿದ್ದಾರೆ. ಎಲ್ಲಿಗೆ, ಏನು, ಎತ್ತ ಅಂತ ನಮಗೆ ಗೊತ್ತಿಲ್ಲ. ರಾಜಕಾರಣದಲ್ಲಿ ಹಾಗೇನೆ ಕೇಳಿಬಿಟ್ರೆ ಅಯ್ಯೋ ಊಟ ಕರೆದಿದ್ರು, ತಿಂಡಿ ಕರೆದಿದ್ರು ಅಂತ ಹೇಳಿಬಿಡ್ತಾರೆ. ಆದರೆ ಒಳಗಡೆಯ ಕಥೆಗಳು ಬೇರೆಯೇ ಇರ್ತವೆ. ಸಿದ್ದರಾಮಯ್ಯ ಅವರಿಗೆ ಒಂದು ವೇಳೆ ಮುಡಾ ಕೇಸಲ್ಲಿ ತೊಂದರೆ ಆದರೆ ಮುಂದಿನ ನಡೆಗಳು ಹೇಗಿರಬೇಕು, ಬೇಕಾದಷ್ಟು ವಿಷಯಗಳಿರಬಹುದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಚರ್ಚೆ ಮಾಡಿರಬಹುದು. ವಿ ಡೋಂಟ್ ನೋ. ರಾಜಕೀಯ ವಲಯದಲ್ಲಿ ಸಭೆ ಇದೆಯಲ್ಲ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ.